ಸ್ವಾಗತ. ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ತುಂಬಾನೇ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇವತ್ತಿನ ಸಂಚಿಕೆ ಕೂಡ ಅಷ್ಟೇ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯನ ಮೇಲೆ ಸೇಡಿನ ಜ್ವಾಲಾಮುಖಿನೇ ಸಿಡಿಸ್ತಿದ್ದಾಳೆ ಶ್ರೀವಲ್ಲಿ. ಅದ್ರ ತಕ್ಕಂಗೆ ತಾಯಿ ಕೂಡ ಕುಣಿತಿದ್ದಾಳೆ. ನಾನು ಮಾತ್ರ ಅವರನ್ನ ನೆಮ್ಮದಿಯಾಗಿ ಇಡಕ್ಕೆ ಬಿಡಲ್ಲಮ್ಮ, ಅವರನ್ನ ಕ್ಷಣ ಕ್ಷಣಕ್ಕೂ ಕಾಡ್ತೀನಿ, ಅವರನ್ನ ನೆಮ್ಮದಿಯ ಜೀವನ ಸಾಗ್ಸಕ್ಕೆ ನಾನು ಬಿಡಲ್ಲ, ನಮ್ಮನ್ನೇ ಈ ಸ್ಥಿತಿಗೆ ತಂದಂಥ ಅವರನ್ನು ನಾನಂತೂ ಬಿಡೋಲ್ಲ, ನನಗೆ ಮೋಸ ಮಾಡಿಬಿಟ್ರು, ನನ್ನನ್ನು ನಂಬಿಸಿ ಮೋಸ ಮಾಡಿಬಿಟ್ರು ಅಂತ ಹೇಳ್ತಾರೆ. ಹೌದು ಕಣೆ, ಅವ್ರನ್ನ ಮಾತ್ರ ನಾವು ಸುಮ್ಮನೆ ಬಿಡೋದೇ ಬೇಡ, ಅವ್ರು ಪ್ರತಿ ಕ್ಷಣನೂ ಕಣ್ಣೀರಲ್ಲಿ ಕೈ ತೊಳಿಬೇಕು. ಹಾಗೆ ಮಾಡೋಣ, ಆ ವರಲಕ್ಷ್ಮಿ ಅಳೋದನ್ನು ನೋಡಿಕೊಂಡು ಸತ್ತಿರಬೇಕು ಅವರು. ಹಾಗೆ ಮಾಡೋಣ, ನನ್ನ ಮಗನಿಗೆ ಬೇರೆ ಹೆಣ್ತಂದು ಅವ್ರ ಎದುರಿಗೇನೆ ಮದುವೆ ಮಾಡೋಣ, ಆ ವರಲಕ್ಷ್ಮಿ ಕಣ್ಣೀರಲ್ಲಿ ಕೈ ತೊಳಿಬೇಕು. ಹಾಗೆ ಮಾಡೋಣ ಶ್ರೀವಲ್ಲಿ, ಹಾಗೆ ಮಾಡೋಣ, ಸೇಡನ್ನು ತೀರಿಸ್ಕೊಳ್ಳೋಣ ಅಂತ ಶ್ರೀವಲ್ಲಿಗೆ ಅವ್ರ ತಾಯಿ ಹೇಳ್ತಿರ್ತಾರೆ. ಈ ಕಡೆ ನೋಡ್ಬೋದು, ಈ ಕಡೆ ಶ್ರಾವಣಿ ಹಾಗೂ ಸುಬ್ಬು ಬಗ್ಗೆ ಮಾತಾಡ್ತಿದ್ದಾಳೆ ಭೀತಿ. ಸುಬ್ಬು ತಂದೆ ಜೊತೆ ಏನಂದರೆ, ಅವರಪ್ಪ ಅಕ್ಷತೆ ಕಾಳು ಹಾಕಿ ಮದುವೆ ಮಾಡಿಕೊಟ್ಟಿದ್ರೆ ಇಷ್ಟೊತ್ತಿಗೆ ನಮ್ಮನೇಲಿ ಶಾಸ್ತ್ರ ನಡಿಬೇಕಾಗಿತ್ತು. ಅವರಿಬ್ಬರ ಮದುವೆ ಆಗೋಗಿದೆ, ಇಲ್ಲಿ ನಮ್ಮನೇಲಿ ಫಸ್ಟ್ ನೈಟ್ ನಡಿಬೇಕಾಗ್ತಿತ್ತು. ಅದಕ್ಕೆ ನಾವು ಇವಾಗ ಅವರಿಬ್ಬರು ಮದುವೆ ಅಂತೂ ಆಗಿದೆ, ನಾವಾದರೂ ಅವ್ರ ಮನೆಯಲ್ಲಿ ಫಸ್ಟ್ ನೈಟ್ ಅವ್ರದ್ದು ಮಾಡೋಣಲ್ಲ ಅಂತ ಹೇಳ್ತಾರೆ. ಅಯ್ಯೋ ದೇವ್ರೆ, ಇದೆಲ್ಲ ನನ್ನ ತಲೆಗೆ ಹೊಳಿಲೇ ಇಲ್ಲ ನೋಡಿ. ಹೌದು, ನಮ್ಮ ಸುಬ್ಬುಗೆ ಶ್ರಾವಣಿ ಅಮ್ಮವ್ರಿಗೆ ಫಸ್ಟ್ ನೈಟ್ ನಡಿಲೇಬೇಕು, ಮದುವೆ ಆಗಿದೆ ಅಲ್ವಾ, ಶಾಸ್ತ್ರ ಏನೇನಿದೆಯೋ ಅದು ನಡಿಲೇಬೇಕು ಅಂತ ಸುಬ್ಬು ತಂದೆ ಹೇಳ್ತಾರೆ. ಹಾಗಾಗಿ ಇಲ್ಲಿ ಭೀತಿ ಇಬ್ಬರು ಕೂಡ ಮಗ ಕೂಡಿ ಅರೇಂಜ್ಮೆಂಟ್ ಮಾಡೋಕ್ಕಂತ ರೂಮಿಗೆ ಬರ್ತಾರೆ, ಸುಬ್ಬು ರೂಮ್ಗೆ. ಇಲ್ಲಿ ಸುಬ್ಬು ರೂಮಿಗೆ ಅಲಂಕಾರ ಮಾಡ್ತಿದ್ದಾರೆ. ಅಂತೂ ಫಸ್ಟ್ ನೈಟ್ ರೆಡಿ ಆಯ್ತು ಕಣೋ, ಇಲ್ಲಿ ಅಲಂಕಾರ ಕೂಡ ಅದ್ಧೂರಿಯಾಗೇ ಆಯಿತು. ಇವಾಗ ಇದನ್ನು ನೋಡಿ ಅವರಿಬ್ಬರು ಕಳೆದು ಹೋಗ್ಬೇಕು ನೋಡು, ಹಾಗೆ ಅಂತ ಇಬ್ಬರು ಮಾತಾಡ್ಕೊತಿದ್ದಾರೆ. ಈ ಕಡೆ ಶ್ರೀವಲ್ಲಿ ಅಂತೂ ಕೋಪನೇ ಕೋಪ, ಹೇಗಾದರೂ ಮಾಡಿ ಅವ್ರನ್ನ ನೆಮ್ಮದಿಯಾಗಿ ಇರಾಕ್ ಬಿಡಬಾರ್ದು ಅನ್ನೋದು ಅವಳ ಕೋಪ. ಈ ಕಡೆ ಇವರು ಶ್ರಾವಣಿನ ಬುಟ್ಟಿಗೆ ಹಾಕ್ಕೊಂಡ್ರೆ ಎಲ್ಲವೂ ನಮಗೆ ಸಕ್ಸಸ್ ಆಗುತ್ತೆ ಅನ್ನೋದು ಇವ್ರದ್ದು ಇಲ್ಲಿ ಅಭಿಪ್ರಾಯ ಇದೆ. ಹೀಗಾಗಿ ಇಲ್ಲಿ ಸುಬ್ಬಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಇಲ್ಲಿ ಫಸ್ಟ್ ನೈಟ್ ಅರೇಂಜ್ಮೆಂಟ್ ಮಾಡೋಕೆ ಹೊರಟಿದ್ದಾರೆ. ಇದನ್ನು ನೋಡಿದಂಥ ಸುಬ್ಬು ಆಗಿರ್ಬೋದು, ಶ್ರಾವಣಿ ಆಗಿರ್ಬೋದು ಹೇಗೆ ಶಾಕ್ ಆಗ್ತಾರೆ. ಶ್ರಾವಣಿಗಂತೂ ಸುಬ್ಬು ಪ್ರೀತಿ ಅಂದರೆ ತುಂಬ ಇಷ್ಟ, ಆದರೆ ಸುಬ್ಬಿಗೆ ಶ್ರಾವಣಿನ ಆ ಥರ ಇರೋದಿಲ್ಲ, ಶ್ರಾವಣಿ ಬಗ್ಗೆ ಆ ಥರ ಅಭಿಪ್ರಾಯನೂ ಇಟ್ಕೊಂಡಿರೋಲ್ಲ. ಈಗ ಶ್ರಾವಣಿಗೆ ಹೇಗಾಗಬಾರ್ದು, ಸುಬ್ಬುಗೆ ಹೇಗಾಗಬಾರ್ದು, ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸುಬ್ಬು ಅಂತೂ ಅದನ್ನು ನೋಡಿದಂಥವನು ತುಂಬ ಶಾಕಾಗಿ ನಿಂತ್ಕೊಂಡಿದ್ದಾನೆ. ಈ ಕಡೆ ಶ್ರಾವಣಿ ಕೂಡ ಅದನ್ನು ನೋಡಿ ಸುಬ್ಬು ಏನು ಅನ್ಕೋತಾನೋ ಅನ್ನೋ ಭಯದಲ್ಲಿದ್ದಾಳೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.